ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇಳೋಕೆ ಹೊರಟಿರುವ ಕಥೆ ಬಣ್ಣ ಬದಲಿಸಿದ ಬದುಕು. ಈ ಕಥೆ ನಮ್ಮ ಜೀವನಕ್ಕೆ ತುಂಬಾನೇ ಮುಖ್ಯವಾದ ಒಂದು ಪಾಠವನ್ನ ಹೇಳುತ್ತೆ. ಸರಿ, ಹಾಗಿದ್ರೆ ಬನ್ನಿ ಆ ಪಾಠ ಏನು ಅಂತ ತಿಳ್ಕೊಳ್ಳೋಣ. ಒಂದು ಮಾತಿದೆ, ನಾವಿವತ್ತು ಮಾಡೋ ಕೆಲ್ಸವೇ ನಾಳೆ ನಾವು ಬದುಕೋ ಮನೆಯನ್ನು ಕಟ್ಟುತ್ತೆ ಅಂತ. ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ, ನಾವು ಕಟ್ತಿರುವ ನಮ್ಮ ಬದುಕಿನ ಮನೆ ನಿಜವಾಗ್ಲೂ ಅಷ್ಟು ಗಟ್ಟಿಯಾಗಿದೆಯಾ? ಬನ್ನಿ, ಇದೇ ಪ್ರಶ್ನೆನ ಮನಸ್ಸಲ್ಲಿಟ್ಕೊಂಡು ಕಥೆಯೊಳಗೆ ಹೋಗೋಣ. ಈ ಕಥೆಯ ಮುಖ್ಯ ಪಾತ್ರ ರಾಮಣ್ಣ ಅಂತ. ತುಂಬಾನೇ ಪ್ರಾಮಾಣಿಕ ಬಡ್ಗಿ. ಜೀವನ ಪೂರ್ತಿ ಮೈಮುರಿದು ದುಡ್ದಿದ್ದ. ಇನ್ನೇನಪ್ಪ ಅಂದ್ರೆ ಆತನಿಗೆ ಸಾಕು ಈ ಕೆಲ್ಸ, ಇನ್ಮುಂದೆ ಸ್ವಲ್ಪ ಆರಾಮಾಗಿರ್ಬೇಕು ಅಂತ ಅನ್ನಿಸ್ತಿತ್ತು. ಪಾಪ ಅಷ್ಟು ವರ್ಷ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದ್ರೂ ರಾಮಣ್ಣನತ್ರ ಏನೂ ಉಳಿದಿರಲಿಲ್ಲ. ಕೈಲಿ ಹೇಳ್ಕೊಳ್ಳೋಷ್ಟು ದುಡ್ಡಿಲ್ಲ. ಅದಕ್ಕೆ ನೋಡಿ, ಆದಷ್ಟು ಬೇಗ ಈ ಕೆಲಸದಿಂದ ರಿಟೈರ್ ಆಗಿ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅನ್ನೋದೇ ಆತನ ದೊಡ್ಡ ಆಸೆಯಾಗಿತ್ತು. ಆದ್ರೆ ರಾಮಣ್ಣ ರಿಟೈರ್ ಆಗಬೇಕು ಅಂತ ಅಂದ್ಕೊಳ್ಳೋ ಹೊತ್ತಲ್ಲೇ ಆ ಊರಿನ ಸಾಹುಕಾರರು ಆತನಿಗೆ ಒಂದು ಕೊನೆಯ ಆದ್ರೆ ತುಂಬಾನೇ ದೊಡ್ಡ ಕೆಲಸವನ್ನ ಕೊಡ್ತಾರೆ. ಮತ್ತು ಇದೇ ನೋಡಿ ಮುಂದೆ ಇಡೀ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡೋದು. ಸರಿ, ಇಲ್ಲಿಂದ ಕಥೆ ಒಂದು ಬೇರೆ ಟ್ರ್ಯಾಕ್ ಹಿಡಿಯತ್ತೆ. ರಾಮಣ್ಣನ ಮನಸ್ಸಿನಲ್ಲಿದ್ದ ಆ ಬೇಸರ, ಆ ಆತುರ, ಆತ ಮಾಡೋ ಕೆಲ್ಸನ್ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತು ಅಂತ ನೋಡ್ರ ಬನ್ನಿ. ನೋಡಿ, ಇದೇ ನನ್ನ ಕೊನೆ ಕೆಲ್ಸ, ಇದನ್ನ ಹೆಮ್ಮೆಯಿಂದ ಮಾಡ್ಬೇಕು ಅನ್ನೋ ಬದಲು ರಾಮಣ್ಣನ್ಗೆ ಇದು ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ಬೇಸರ ಶುರುವಾಯ್ತು. ಒಂದು ದೊಡ್ಡ ಭಾರ ಅನ್ಸ್ತು. ಹಾಗಾಗಿ ಕ್ವಾಲಿಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಆದಷ್ಟು ಬೇಗ ಕೆಲಸ ಮುಗಿಸೋದ್ರ ಕಡೆ ಗಮನ ಹರಿಸ್ದ. ಹೊರಗಿಂದ ನೋಡಿದ್ರೆ ಅಬ್ಬಾ ಏನಪ್ಪ ಬಂಗ್ಲೆ ಇದು, ಅರಮನೆ ಥರ ಇದೆ ಅನ್ನೋ ಹಾಗಿತ್ತು. ಆದರೆ ಒಳಗಿನ ಅಸ್ಲಿ ಕಥೆನೇ ಬೇರೆ. ಫೌಂಡೇಶನ್ ವೀಕ್, ಬಡಿಸಿದ ಮರ ಅಷ್ಟಕ್ಕಷ್ಟೇ. ಅಂದ್ರೆ ಹೊರಗಿನ ಆ ಅಂದಚೆಂದ ಒಳಗಿನ ಎಲ್ಲಾ ಲೋಪದೋಷಗಳನ್ನ ಮುಚ್ಚಾಕಿಬಿಟ್ಟಿತ್ತು. ಹೀಗೆ ಮನೆ ಅಂತೂ ರೆಡಿ ಆಯ್ತು. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಮುಂದೆ ಏನಾಯ್ತು ಅಂತ ನೋಡೋಣ ಬನ್ನಿ. ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ರಿಂದ ಏನಾಯ್ತು ಅಂದ್ರೆ, ರಾಮಣ್ಣ ಅನ್ಕೊಂಡಿದ್ದಕ್ಕಿಂತ ಬೇಗನೆ ಮನೆ ಕಟ್ಟಿ ಮುಗಿಸ್ಬೇಟ. ಆದ್ರೆ ಪಾಪ ಆತನಿಗೆ ಗೊತ್ತೇ ಇರ್ಲಿಲ್ಲ, ತಾನು ಮಾಡಿದ ಆ ಆತುರದ ಕೆಲ್ಸ, ಆ ಮೋಸ ಮುಂದೊಂದು ದಿನ ತನಗೆ ತಿರುಗುಬಾಣ ಆಗುತ್ತೆ ಅಂತ. ಮುಂದೆ ತನಗಾಗಿ ಎಂಥ ದೊಡ್ಡ ಶಾಕ್ ಕಾದಿದೆ ಅನ್ನೋ ಸಣ್ಣ ಸುಳಿವು ಕೂಡ ಇರ್ಲಿಲ್ಲ ರಾಮಣ್ಣನಿಗೆ. ಮನೆನ್ಕಿ ಸಾಹುಕಾರರಿಗೆ ಕೊಟ್ಟು ಹಾಯಾಗಿ ರಿಟೈರ್ಮೆಂಟ್ ಲೈಫ್ ಶುರು ಮಾಡಕ್ಕೆ ಆತ ರೆಡಿಯಾಗಿದ್ದ. ಆಯ್ತು, ನನ್ನ ಕೆಲ್ಸ ಮುಗಿತು, ಇನ್ನು ಬರೀ ರೆಸ್ಟ್ ಅಷ್ಟೇ ಅನ್ನೋ ಒಂದು ಸಮಾಧಾನದಿಂದ, ಹೆಮ್ಮೆಯಿಂದ ರಾಮಣ್ಣ ಮನೆಯ ಕೀಯನ್ನ ಸಾಹುಕಾರರ ಕೈಗೆ ಕೊಟ್ಟ. ಆದ್ರೆ ಕೀ ತಗೊಂಡ ಸಾಹುಕಾರರ ಮುಖದಲ್ಲಿ ಒಂದು ಸಣ್ಣ ನಿಗೂಢವಾದ ನಗು ಇತ್ತು. ಅದನ್ನ ನೋಡಿ ರಾಮಣ್ಣನಿಗೆ ಒಂಥರ ಆಶ್ಚರ್ಯ. ಮುಂದಿನ ಕ್ಷಣದಲ್ಲಿ ಏನಾಗ್ಬೋದಂತ ಆತ ಸ್ವಲ್ಪನೂ ಊಹಿಸಿರ್ಲಿಲ್ಲ. ಮತ್ತು ಆಗ ಬಂತು ನೋಡಿ ಕತೆಯ ಅಸಲಿ ಟ್ವಿಸ್ಟ್. ಸಾಹುಕಾರರು ಆ ಮನೆಯ ಕೀಯನ್ನ ವಾಪಸ್ ರಾಮಣ್ಣನ ಕೈಗೆ ಕೊಟ್ಬಿಟ್ರು. ಯಾಕೆ ಗೊತ್ತಾ? ಯಾಕಂದ್ರೆ ಆ ಮನೆ ಬೇರೆ ಯಾರಿಗೂ ಅಲ್ಲ, ಅದು ರಾಮಣ್ಣನಿಗೆ ಸಾಹುಕಾರರು ಕೊಡ್ತಿದ್ದ ರಿಟೈರ್ಮೆಂಟ್ ಗಿಫ್ಟ್. ಆ ಒಂದು ಕ್ಷಣ ರಾಮಣ್ಣನಿಗೆ ತಾನು ಮಾಡಿದ್ದು ಎಂಥ ದೊಡ್ಡ ತಪ್ಪು ಅಂತ ಅರಿವಾಯಿತು. ಆ ಅರಿವು ಅವನನ್ನು ಒಳಗೊಳಗೆ ಸುಟ್ಟು ಹಾಕುವಂತಿತ್ತು. ಅಯ್ಯೋ, ನಾನ್ ಕಟ್ಟಿದ್ದು ನನ್ನ ಮನೆಗೇನಾ? ನಾನ್ ಮೋಸ ಮಾಡ್ಕೊಂಡಿದ್ದು ನನ್ಗೇನಾ? ಈ ಯೋಚನೆಗಳು ಬಂದ ತಕ್ಷಣ ಆಕಾಶವೇ ತಲೆ ಮೇಲ್ ಬಿದ್ದಾಗೋಯ್ತು ಅವನಿಗೆ. ಆತನಿಗೆ ದುಃಖ ಆಗಿದ್ದು ಸಾಹುಕಾರರಿಗೆ ಮೋಸ ಮಾಡಿದೆ ಅಂತಲ್ಲ, ಅಯ್ಯೋ ಇದು ನನ್ನ ಮನೆ ಅಂತ ಗೊತ್ತಿದ್ರೆ ಎಷ್ಟು ಪ್ರೀತಿಯಿಂದ, ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದೆ ಅಂತ. ತಾನು ಮಾಡಿದ ತಪ್ಪಿನ ಫಲವನ್ನ ಜೀವನ ಪೂರ್ತಿ ತಾನೇ ಅನುಭವಿಸ್ನೇಕಲ್ಲ ಅನ್ನೋ ಪಶ್ಚಾತ್ತಾಪ ಅವನನ್ನ ಕಾಡೋಕೆ ಶುರು ಮಾಡ್ತು. ಈ ಕಥೆ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠವನ್ನ ಹೇಳುತ್ತೆ ಅಲ್ವಾ? ನಾವು ಇವತ್ತು ಮಾಡುವ ಪ್ರತಿಯೊಂದು ಕೆಲಸ, ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅದು ನಮ್ಮ ಭವಿಷ್ಯದ ಮನೆಯ ಅಡಿಪಾಯ ಇದ್ದ ಹಾಗೆ. ನೆನಪಿಡಿ, ನಾವು ಕಟ್ಟುವ ಆ ಮನೆಯಲ್ಲಿ ಕೊನೆಗೆ ವಾಸ ಮಾಡಬೇಕಾದವರು ನಾವೇ. ಹಾಗಾಗಿ ಅದನ್ನ ಯಾವಾಗ್ಲೂ ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ಕಟ್ಟಬೇಕು. ಈ ಕಥೆ ನಿಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ. ಇದೇ ತರಹದ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನು ಕೇಳಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.